ರಾಜ್ಯ ಸರ್ಕಾರ ಶಾಲಾ ಕಾಲೇಜುಗಳಿಗೆ ಅಧಿಕೃತವಾಗಿ ರಜೆ ಘೋಷಣೆ ಮಾಡಿಲ್ಲ. ಪರಿಸ್ಥಿತಿ ಅವಲೋಕಿಸಿ ಡಿಸಿಗಳಿಗೆ ತೀರ್ಮಾನ ಕೈಗೊಳ್ಳುವ ಅಧಿಕಾರವನ್ನ ನೀಡಲಾಗಿದೆ. ಬಂದ್ನ ತೀವ್ರತೆ ನೋಡಿಕೊಂಡು ಶಾಲಾ ಕಾಲೇಜುಗಳಿಗೆ ರಜೆ ನೀಡುವ ತೀರ್ಮಾನ ಕೈಗೊಳ್ಳಲಾಗಿದ್ದು, ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಖಾಸಗಿ ಶಾಲೆಗಳಿಗೂ ರಜೆ ಘೋಷಿಸಿಲ್ಲ. ಪರಿಸ್ಥಿತಿ ಆಧರಿಸಿ ರಜೆ ನೀಡುವ ಅಧಿಕಾರ ಆಯಾ ಶಾಲಾ ಆಡಳಿತ ಮಂಡಳಿಗೆ ನೀಡಲಾಗಿದೆ. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿಲ್ಲ ನಿಜ. ಆದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗೆ ಅದರ ಪರಮಾಧಿಕಾರವನ್ನ ನೀಡಲಾಗಿದೆ. ಬಂದ್ನ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ರಜೆ ಘೋಷಣೆ ಮಾಡಬೇಕೋ ಬೇಡವೋ ಅನ್ನೋ ಅಧಿಕಾರ ಅವರ ಕೈಯಲ್ಲೇ ಇರುತ್ತೆ. ಅದರ ಜೊತೆಗೆ ಖಾಸಗಿ ಶಾಲೆಗಳು ಕೂಡ ರಜೆ ಘೋಷಣೆ ಮಾಡಿಲ್ಲ. ಆಯಾ ಶಾಲಾ ಆಡಳಿತ ಮಂಡಳಿಗಳಿಗೆ ಆ ಅಧಿಕಾರವನ್ನ ನೀಡಲಾಗಿದ್ದು, ಅವರ ಪರಿಸ್ಥಿತಿಯನ್ನ ನೋಡಿಕೊಂಡು ರಜೆ ಘೋಷಿಸಬೇಕೋ ಬೇಡವೋ ಅನ್ನುವ ನಿರ್ಧಾರವನ್ನ ಅವರು ತೆಗೆದುಕೊಳ್ಳೋದಕ್ಕೆ ಅಧಿಕಾರ ನೀಡಲಾಗಿದೆ. ನಾಳೆ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಘೋಷಿಸಿಲ್ಲ. ಆದರೆ ಜಿಲ್ಲಾಧಿಕಾರಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು, ರಾಜ್ಯದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ರಜೆ ಈ ಒಂದು ಬಂದ್ ಮೇಲೆ ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿರುವಂತಹದ್ದು. ಮತ್ತೊಂದು ಕಡೆ ರಾಯಚೂರಿನಲ್ಲಿ ಮಾತ್ರ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಲಾಗಿದೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಬಂದ್ನ ತೀವ್ರತೆ ನೋಡಿಕೊಂಡು ಶಾಲಾ ಕಾಲೇಜುಗಳಿಗೆ ರಜೆ ನೀಡೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿತ್ತು. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೇವಲ ರಾಯಚೂರಿನಲ್ಲಿ ಮಾತ್ರ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡಿ ಆದೇಶ ಹೊರಡಿಸಲಾಗಿದೆ ಅನ್ನುವ ಮಾಹಿತಿ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಯಾವ ರೀತಿ ಬಂದ್ಗೆ ಸಿದ್ಧತೆ ಆಗ್ತಾ ಇದೆ, ಯಾವೆಲ್ಲ ರೀತಿ ಸನ್ನಿವೇಶ ಅಲ್ಲಿದೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಶಿವಮೊಗ್ಗದಿಂದ ರಾಜೇಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಚಿತ್ರದುರ್ಗದಿಂದ ರಾಜೇಶ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದು, ಬೆಂಗಳೂರಿನಿಂದ ವಿದ್ಯಾ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮೊದಲಿಗೆ ಶಿವಮೊಗ್ಗ ಕಡೆ ತೆರಳೋಣ. ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಶಿವಮೊಗ್ಗದಲ್ಲಿ ನಾಳೆಯ ಬಂದ್ಗೆ ಯಾವೆಲ್ಲ ರೀತಿ ಸಿದ್ಧತೆ ನಡೆದಿದೆ, ಪ್ರಸ್ತುತ ಸನ್ನಿವೇಶವನ್ನ ವಿವರಿಸೋದಾದ್ರೆ? ಭಾವನಾ, ಶಿವಮೊಗ್ಗ ಜಿಲ್ಲೆ ಅತಿ ಹೆಚ್ಚು ಖಾಸಗಿ ಬಸ್ ಸಂಚಾರವನ್ನು ಹೊಂದಿರತಕ್ಕಂಥ ರಾಜ್ಯದ ಎರಡನೇ ಅತಿ ದೊಡ್ಡ ಖಾಸಗಿ ವ್ಯವಸ್ಥೆ ಹೊಂದಿರತಕ್ಕಂಥ ಜಿಲ್ಲೆ ಅಂತಲೇ ಹೇಳ್ಬೋದು. ಸುಮಾರು 700ಕ್ಕೂ ಹೆಚ್ಚು ಬಸ್ಗಳು ಇಲ್ಲಿ ಖಾಸಗಿ ವ್ಯವಸ್ಥೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಹಾಗಾಗಿ ಶಿವಮೊಗ್ಗ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘ ಸಂಪೂರ್ಣ ಈ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದೆ ಅಂತಲೇ ಹೇಳ್ಬೋದು. ಹಾಗೆ ಶಿವಮೊಗ್ಗ ನಗರದಲ್ಲಿ ಹಾಗೆ ಭದ್ರಾವತಿ ನಗರದಲ್ಲಿ ಏನು ಖಾಸಗಿ ಸಿಟಿ ಬಸ್ಗಳು ಓಡಾಡ್ತಿದ್ದಾವೆ, ಅವು ಕೂಡ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ದಾವೆ. ರಿಕ್ಷಾದವರು, ಟ್ಯಾಕ್ಸಿಯವರು, ಹೀಗೆ ಪ್ರಯಾಣಿಕರನ್ನು ಸಾಗಾಣಿಕೆ ಮಾಡ್ತಕ್ಕಂಥ ಪ್ರತಿಯೊಂದು ವಾಹನಗಳು, ಲಾರಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಬಂದ್ಗೆ ಒಂದು ಬೆಂಬಲವನ್ನು ಸೂಚಿಸಿದ್ದಾರೆ. ಶಿವಮೊಗ್ಗದಲ್ಲಿರ್ತಕ್ಕಂತಹ ರಾಜ್ಯ ಬಸ್ ಮಾಲೀಕರ ಸಂಘದ ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಂಗಪ್ಪನವರು ಹೇಳೋ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ, ಚಿತ್ರದುರ್ಗ, ಉಡುಪಿ, ದಕ್ಷಿಣ ಕನ್ನಡ ಸೇರಿದಂಗೆ 6 ಜಿಲ್ಲೆಗಳಲ್ಲಿ 60% ಖಾಸಗಿ ಬಸ್ ಸಂಚಾರ ವ್ಯವಸ್ಥೆ ಇದೆ. ನಾವು ಇಲ್ಲಿ ಬಂದನ್ನು ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಕೂಡ ಖಾಸಗಿ ಬಸ್ ಒಕ್ಕೂಟದಿಂದ ಏನು ಇದ್ದಾರೆ ಅವರು ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಲ್ಲೆಲ್ಲವೂ ಕೂಡ ಬಂದ್ ಆಗುತ್ತೆ, ಖಾಸಗಿ ಬಸ್ಸನ್ನು ನಿಲ್ಲಿಸ್ತೀವಿ ಬೆಳಗಿಂದ ಸಂಜೆವರೆಗೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಯಾಣಿಕರು ಸಹಕಾರ ಕೊಡಬೇಕು, ಯಾಕಂದರೆ ಈಗಾಗಲೇ ನಾವು ಪ್ರಯಾಣ ದರವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಕೋರಿದ್ವಿ. ಆದರೆ ಸರ್ಕಾರ ಇದುವರೆಗೂ ಕೂಡ ನಮಗೆ ಅನುಮತಿ ಕೊಟ್ಟಿಲ್ಲ. ಆದರೆ ತೈಲ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇದ್ದರೆ ನಾವು ಅನಿವಾರ್ಯವಾಗಿ ದರವನ್ನು ಏರಿಕೆ ಮಾಡೋದು ಅನಿವಾರ್ಯ ಆಗ್ತದೆ. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಈ ಬೆಲೆಯನ್ನು ಏನು ಸೆಸ್ಸನ್ನು ನಮಗೆ ಹೆಚ್ಚು ಪ್ರಮಾಣದಲ್ಲಿ ಹಾಕಿದೆ. ಕೇಂದ್ರ ಸರ್ಕಾರ 18% ಹಾಕಿದೆ, ರಾಜ್ಯ ಸರ್ಕಾರ 11%. ಈ ರೀತಿ ಅವೆಲ್ಲವನ್ನೂ ಕೂಡ ಕಡಿಮೆ ಮಾಡಬೇಕು.
ಪ್ರಯಾಣಿಕರಿಗೆ ನಾವು ಅನುಕೂಲ ಮಾಡಿಕೊಡ್ಬೇಕು. ತೈಲ ಬೆಲೆ ಇಳಿಕೆಯನ್ನು ಮಾಡಿದರೆ ಮಾತ್ರ ನಾವು ಪ್ರಯಾಣಿಕರಿಗೆ ಅತಿ ಕಡಿಮೆ ದರದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರ್ವೈಸ್ ಆಗೋದೇ ಇಲ್ಲ, ಖಂಡಿತನೂ ಸಾಧ್ಯ ಇಲ್ಲ. ನಾವು ಇನ್ನು ಈ ಆರ್ಥಿಕ ಹೊರೆಯನ್ನು ಭರಿಸಲಿಕ್ಕೆ ಆಗಲ್ಲ ಅಂತಿದ್ರು. ಹಾಗಾಗಿ ಆಟೋ, ಟ್ಯಾಕ್ಸಿ, ಖಾಸಗಿ ಬಸ್ಸು, ಸಿಟಿ ಬಸ್ಸು ಹೀಗೆ ಎಲ್ಲ ಸಾರಿಗೆ ವ್ಯವಸ್ಥೆ ಏನಿದೆ ಅವೆಲ್ಲವೂ ಕೂಡ ನಾಳೆ ಬಂದ್ ಆಗ್ತಿದೆ. ಶಾಲಾ ಕಾಲೇಜುಗಳಿಗೆ ಇದುವರೆಗೂ ಕೂಡ ರಜೆ ಘೋಷಣೆ ಮಾಡಿಲ್ಲ. ವರ್ತಕರು ಕೂಡ ಇದುವರೆಗೂ ತಮ್ಮ ಬಂದ್ಗೆ ಬೆಂಬಲ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಕೂಡ ಪ್ರಕಟಪಡಿಸಿಲ್ಲ. ಬಹುತೇಕ ಅವರು ಸಾಗಾಣಿಕೆ ವೆಚ್ಚದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಕೂಡ ಅತಿ ಹೆಚ್ಚಾಗೋದ್ರಿಂದ ಅವರು ಕೂಡ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡುವ ಸಾಧ್ಯತೆಗಳಿದೆ. ಹಾಗೆ ಶಿವಮೊಗ್ಗ ನಗರದಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷಗಳು ಬೆಳಗ್ಗೆಯಿಂದ ಪ್ರತಿಭಟನಾ ರ್ಯಾಲಿಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಬಂದ್ಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬಹುದು. ಭಾವನಾ, ಎಸ್, ಈಗ ಚಿತ್ರದುರ್ಗದಿಂದ ನಮ್ಮ ಪ್ರತಿನಿಧಿ ರಾಜೇಶ್ ಜಾಯ್ನ್ ಆಗ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಸನ್ನಿವೇಶ ಯಾವ ರೀತಿಯಾಗಿದೆ? ನಾಳೆ ಬಂದ್ಗೆ ಯಾವ ರೀತಿ ಸಿದ್ಧತೆ ನಡೆದಿದೆ ರಾಜೇಶ್? ಭಾವನಾ, ಏನಂತಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದ್ ಕುರಿತಂತೆ ಈವರೆಗೂ ಕೂಡ ಯಾವುದೇ ಒಂದು ಸ್ಪಷ್ಟ ನಿರ್ಧಾರ ಬಂದಿಲ್ಲ. ಇಲ್ಲಿನ ಜಿಲ್ಲೆಯ ಏನು ಕಾಂಗ್ರೆಸ್ ಕಚೇರಿಯಲ್ಲಿ ಕೂಡ ಈ ಬೆಳವಣಿಗೆ ಕುರಿತು ಯಾವ ಮಾಹಿತಿ ಹೊರಗಾಕಿಲ್ಲ. ಆಮೇಲೆ JDS ಅವರು ಕೂಡ ಬಂದ್ ಕುರಿತಂತೆ ಯಾವ್ದು ಸ್ಪಷ್ಟ ನಿರ್ಧಾರ ಇಲ್ಲ. ಕಳೆದಂತೆ ಕನ್ನಡ ಪರ ಸಂಘಟನೆಗಳು ಕೂಡ ಈ ಬಂದ್ ಕುರಿತಂತೆ ಯಾವುದೋ ಮಾಹಿತಿನೂ ಕೂಡ ಎಲ್ಲಿ ಹೊರಗೆ ಹಾಕಿಲ್ಲ. ನಾಳೆ ಬಂದ್ ನಡೀತದನ್ನು ಕೂಡ ಇಲ್ಲಿ ಜನರಲ್ಲಿ ಇನ್ನೂ ಕೂಡ ಗೊಂದಲ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಇನ್ನು ಏನು KSRTC ಏನು ವ್ಯಾಪಿಸ್ತಕ್ಕಂತ ಶ್ರೀನಿವಾಸ್ ಅವರು ಏನಂತಂದ್ರೆ ನಾಳೆ ಬಂದ್ ಕುರಿತಂತೆ ಏನಾದರೂ ಬಂದ್ ಆದರೆ ಮಾತ್ರ ನಾವು ಏನೋ ಸಾರಿಗೆ ವ್ಯವಸ್ಥೆಯನ್ನ ಸ್ಟಾಪ್ ಮಾಡ್ತೀವಿ ಅಂತ ಒಂದು ಮಾತಿನ ಹೇಳಿದ್ದಾರೆ. ಅದರಂತೆ DC ಅವರು ಕೂಡ ಏನು ಬಂದ್ ಆದ್ರೆ ಮಾತ್ರ ಶಾಲಾ ಕಾಲೇಜುಗಳ ರಜೆಯನ್ನು ಘೋಷಣೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಆದ್ರೆ ಈವರೆಗೂ ಕೂಡ ಯಾವುದೇ ರೀತಿ ಶಾಲೆ ಕಾಲೇಜುಗಳು ಏನು ರಜೆ ಘೋಷಣೆ ಮಾಡಿಲ್ಲ. ಜಿಲ್ಲೆಯಲ್ಲಿ ಒಟ್ಟಾರೆ ನೋಡೋದಾದ್ರೆ ಯಾವುದೇ ರೀತಿ ಬಂದ್ ವಾತಾವರಣ ಕೂಡ ಇಲ್ಲಿ ಇಲ್ಲ ಅಂತ ಹೇಳ್ಬೋದು. ಜನರಲ್ಲಿ ಇನ್ನೂ ಕೂಡ ಏನು ಗೊಂದಲವಾಗಿದೆ. ಯಾಕಂತಂದ್ರೆ ನಾಳೆ ಬಂದಿದೆ ಇಲ್ಲೋ ಅನ್ನೋದು ಕೂಡ ಸ್ಪಷ್ಟತೆ ನಿರ್ಧಾರ ಇನ್ನೂ ಕೂಡ ಜಿಲ್ಲೆಯಲ್ಲಿ ಇಲ್ಲ ಅಂತಾನೆ ಹೇಳ್ಬೋದು. ಭಾವನಾ, ಎಸ್, ಮತ್ತೊಂದು ಕಡೆ ಈಗ ಕಲಬುರಗಿಯಿಂದ ಶರಣಯ್ಯ ನಮ್ಮೊಂದಿಗೆ ಜಾಯ್ನ್ ಆಗ್ತಿದ್ದಾರೆ. ಶರಣಯ್ಯ, ಬಂದ್ನ ಕುರಿತಾಗಿ ಕಲಬುರಗಿ ಜನರ ಅಭಿಪ್ರಾಯ ಏನಿದೆ? ಬಂದ್ಗೆ ಯಾವ ರೀತಿ ಅವರು ಸಿದ್ಧರಾಗ್ತಾ ಇದ್ದಾರೆ? ಒಟ್ಟಾರೆ ಸನ್ನಿವೇಶ ಹೇಗಿದೆ? ಹೌದು ಭಾವನಾ, ತೈಲೋತ್ಪನ್ನಗಳ ಬೆಲೆ ಹೆಚ್ಚಳವನ್ನು ಖಂಡಿಸಿ ನಾಳೆ ಏನು ಭಾರತ ಬಂದ್ಗೆ ಕರೆ ನೀಡಲಾಗಿದೆ. ಅದರ ಅಂಗವಾಗಿ ಕಲಬುರಗಿಯಲ್ಲೂ ಕೂಡ ನಾಳೆ ಬಂದ್ಗೆ ಕರೆ ನೀಡಲಾಗಿದೆ. ಬಂದ್ಗೆ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ವಿಶೇಷ. CPI, CPM ಮತ್ತು SUCI ಮೂರು ಪಕ್ಷಗಳು ಒಂದಾಗಿ ಒಂದ್ ಕಡೆ ಪ್ರೊಟೆಸ್ಟ್ ನಡೆಸ್ತಾ ಇರ್ಬೇಕಾದಾಗ ಇನ್ನೊಂದ್ ಕಡೆ ಕಾಂಗ್ರೆಸ್ನವರು ಕೂಡ ಪ್ರತ್ಯೇಕವಾಗಿ ಪ್ರೊಟೆಸ್ಟ್ ಅನ್ನ ನಾಳೆ ನಡೆಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೇ ಎಡಪಕ್ಷಗಳು ಕಲಬುರಗಿಯ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಒಂದು ಬೈಕ್ ರ್ಯಾಲಿಯನ್ನ ಆರಂಭಿಸ್ತಾ ಇದ್ದಾರೆ. ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದ್ಗಡೆ ಒಂದು ಪ್ರತಿಭಟನಾ ಪ್ರದರ್ಶನ ರ್ಯಾಲಿಯನ್ನು ನಡೆಸ್ತಾರೆ. ಅಲ್ಲಿ ಬಹಿರಂಗ ಸಮಾವೇಶವನ್ನು ನಡೆಸುವ ಮೂಲಕ ಅವರು ಒಂದು ಪ್ರೊಟೆಸ್ಟ್ ಅನ್ನ ನಾಳೆ ಬಂದ್ ಅನ್ನ ಅಂತ್ಯಗೊಳಿಸ್ತಾರೆ. ಬಂದ್ ಅಂಗವಾಗಿ ಬಹುತೇಕ ಪೆಟ್ರೋಲ್ ಬಂಕ್ಗಳಾಗಿರ್ಬೋದು, ಜೊತೆಗೆ ಖಾಸಗಿ ವಾಹನಗಳು, ಆಟೋ ಚಾಲಕರ ಸಂಘ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಲಾರಿ ಮಾಲೀಕರ ಸಂಘ ಕೂಡ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಬಂದ್ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತಹ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳ ಬಂದ್ ಮಾಡಬೇಕು ಬೇಡ ಅನ್ನುವಂತಹದ್ರ ಬಗ್ಗೆ ಇದುವರೆಗೂ ಕೂಡ ನಿರ್ಣಯ ಆಗಿಲ್ಲ ಅನ್ನುವಂಥದ್ದು ಕಲಬುರಗಿ DDPI ಅವರ ಹೇಳಿಕೆಯಾಗಿದೆ. ಜೊತೆಗೆ ಈಶಾನ್ಯ ವಲಯ ಸಾರಿಗೆ ಸಂಸ್ಥೆಯ ಬಸ್ ಸಂಚಾರ ಕೂಡ ಯಾವ ರೀತಿ ಇರ್ತದೆ ಅಂದ್ರೆ ನಾಳೆ ಇರ್ತದೆ ಇಲ್ಲೋ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ಬೆಳಗ್ಗೆ 6 ಗಂಟೆಯಿಂದಲೇ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇವರು ಪ್ರತಿಭಟನೆ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ ಬಹುತೇಕ ಬಸ್ ನಿಲ್ದಾಣದಿಂದ ತೆರಳುವಂತಹ ಎಲ್ಲಾ ಬಸ್ಗಳ ಸಂಚಾರ ಸ್ಥಗಿತಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಬಂದ್ ಅಂಗವಾಗಿ ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿ ನಗರ ಮತ್ತು ತಾಲೂಕಾ ಕೇಂದ್ರಗಳಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ. KSRP, DR ಹೆಚ್ಚುವರಿ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ಪೊಲೀಸರು ವಹಿಸ್ತಾ ಇದ್ದಾರೆ. ಜೊತೆಗೆ ಬಂದ್ ಅಂಗವಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಸಬಾರದು, ಆ ತರ ನಡೆದ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಮಾತನ್ನ ಕಲಬುರಗಿ SP N ಶಶಿಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಭಾವನಾ, ಎಸ್, ಮತ್ತೊಂದು ಕಡೆ ಈಗ ಬೆಂಗಳೂರಿನಿಂದ ವಿದ್ಯಾ ನಮ್ಮೊಂದಿಗೆ ನೇರ ಸಂಪರ್ಕದಿದ್ದಾರೆ. ವಿದ್ಯಾ, ಈಗಾಗಲೇ ಊಬರ್ ಸೇರಿದಂತೆ ಟ್ಯಾಕ್ಸಿ ಸಂಘದ ನೌಕರರೇನಿದ್ದಾರೆ ಅವರು ಕೂಡ ಇದಕ್ಕೆ ಈ ಒಂದು ಬಂದ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. KSRTCಯ ನೌಕರರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ನಾಳೆ ಭಾರತ್ ಬಂದ್ ರಾಜ್ಯ ರಾಜಧಾನಿಗೆ ಯಾವ ರೀತಿ ಬಿಸಿ ಮುಟ್ಟಿಸಲಿದೆ? ಹೌದು ಭಾವನಾ, ಏನು ತೈಲ ಬೆಲೆಯನ್ನ ಖಂಡಿಸಿ ರಾಷ್ಟ್ರ ವ್ಯಾಪ್ತಿ ಭಾರತ್ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಈಗ ಬೆಂಗಳೂರಿನಲ್ಲೂ ಕೂಡ ಹಲವು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ರೆ ಇನ್ನೂ ಹಲವು ಸಂಘಟನೆಗಳು ಬೆಂಬಲವನ್ನ ಸೂಚಿಸಿಲ್ಲ ಅಂತಾನೆ ಹೇಳ್ಬಹುದು. ಊಬರ್ ಇರಬಹುದು, ಓಲಾ ಇರಬಹುದು, ಮತ್ತೆ ಸರ್ಕಾರಿ ವಾಹನಗಳು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಇನ್ನು ಕೆಲವು ಏನು ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಇದೆ, ಅವರು ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂಕ್ಗೆ ನಾವು ಬಂದನ್ನ ಸೂಚಿಸಲ್ಲ, ನಾವು ನೈತಿಕವಾಗಿ ಬಂದ್ಗೆ ನಾವು ಬೆಂಬಲವನ್ನ ಸೂಚಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಅದರ ಬಂಕ್ ಮಾತ್ರ
ಕ್ಲೋಸ್ ಇರಲ್ಲ, ಬಂಕು ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ಮಾತನ್ನ ಹೇಳಿದ್ರು. ಇನ್ನು ಕೇರ್ ಮಾರ್ಕೆಟ್ ನ ನೋಡೋದಾದ್ರೆ ಕೇರ್ ಮಾರ್ಕೆಟ್ ನಲ್ಲೂ ಕೂಡ ಬಂದ್ ಎಫೆಕ್ಟ್ ಇರಲ್ಲ ಅಂತಾನೆ ಹೇಳಬಹುದು. ಮುಖ್ಯವಾಗಿ ಏನು ಹಬ್ಬ ಬರ್ತಾ ಇದೆ, ಗಣೇಶ ಹಬ್ಬ ಇರಬಹುದು, ಗೌರಿ ಹಬ್ಬದ ಹಿನ್ನೆಲೆಯಲ್ಲಿ ಬಂದು ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ರೈತರು ಈ ಬೆಳೆಗಳನ್ನ ಬೆಳೆದಿರ್ತಾರೆ. ರೈತರು ಅಲ್ಲಿಂದ ಅಂದ್ರೆ ತಮ್ಮ ದೂರದಿಂದ ಮಾರ್ಕೆಟ್ಗೆ ತಂದು ಮಾರುವಂತ ಪರಿಸ್ಥಿತಿ ಇರುತ್ತೆ. ಅವರಿಗೆ ಎಫೆಕ್ಟ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕೇರ್ ಮಾರ್ಕೆಟ್ ನ ನಾವು ಬಂದ್ ಮಾಡ್ತಾ ಇಲ್ಲ ಅನ್ನೋದನ್ನ ಕೇರ್ ಮಾರ್ಕೆಟ್ ನ ಅಧ್ಯಕ್ಷ ಆದಂತಹ ದಿವಾಕರ್ ಅವರು ಹೇಳಿರುವಂತಹದ್ದು. ಒಟ್ಟಾರೆಯಾಗಿ ಕೆಲವು ಅಸೋಸಿಯೇಷನ್ಗಳು ಬೆಂಗಳೂರಿನಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ರೆ ಇನ್ನೂ ಕೆಲವು ಅಸೋಸಿಯೇಷನ್ಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿಲ್ಲ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ ಸಾರ್ವಜನಿಕರ ವಾಹನಗಳು ಇಲ್ಲದೆ ಇರುವ ಕಾರಣಕ್ಕಾಗಿ ಬಂದ್ ಮಾರ್ಕೆಟ್ ಕೂಡ ಬಂದಾಗುವ ಸಾಧ್ಯತೆ ಇರುವಂತಹದ್ದು ಕಂಡು ಬರ್ತಾ ಇದೆ. ಏನು ವಾಹನಗಳು ಇಲ್ಲ ಅಂದ್ರೆ ರೈತರು ಕೂಡ ತಾವು ಬೆಳೆದಂತಹ ತರಕಾರಿ ಇರಬಹುದು, ಏನು ತಾವು ಬೆಳೆದಂತಹ ಏನನ್ನೂ ಕೂಡ ಅವರು ಮಾರ್ಕೆಟ್ಗೆ ತರುವಂತಹ ಪರಿಸ್ಥಿತಿ ಇರೋದಿಲ್ಲ. ಮೇ ಬಿ ನಾಳೆ ನಡೆಯುವಂತಹ ಬಂದ್ಗೆ ಮಾರ್ಕೆಟ್ ಕೂಡ ಬೆಂಬಲವನ್ನ ಸೂಚಿಸಬಹುದು ಅನ್ನೋದು ನಾಳೆ ತಿಳಿದು ಬರಬೇಕಾಗಿದೆ. ಭಾವನಾ. ಎಸ್, ಧನ್ಯವಾದ ವಿದ್ಯಾ, ಧನ್ಯವಾದ ರಾಜೇಶ್, ಶರಣಯ್ಯ, ರಾಜೇಶ್, ಎಲ್ರಿಗೂ ಕೂಡ ಧನ್ಯವಾದ.